ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಮಣ್ಣಲ್ಲಿ ಕೆಲಸ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಿನ್ನೆ ಸ್ವಲ್ಪ ಗಿಡಗಳನ್ನೆಲ್ಲ ಪ್ಯಾಕ್ ಮಾಡೋದಿತ್ತಲ್ಲ, ಅದೆಲ್ಲ ಪ್ಯಾಕ್ ಮಾಡಿ ಸಂಜೆ ಆಗೋಯ್ತು. ಇನ್ನು ಮತ್ತೆ ಕೊರಿಯರಿಗೆ ಹಾಕಬೇಕು ಅಂತ ಅದೆಲ್ಲ ಹಾಗೆ ಬಿಟ್ಬಿಟ್ಟು ಬಂದಿದ್ದೆ. ಇನ್ನು ಬೆಳಗ್ಗೆ ನೋಡಿ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಗಾರ್ಡನಲ್ಲೂ ಅಷ್ಟೇ, ಅದು ಒಣಗಿರೋ ಎಲೆ ಮತ್ತು ಹಣ್ಣಾಗಿರೋ ಎಲೆ, ದಾಸವಾಳ ಗಿಡದಲ್ಲಿ ಹಣ್ಣಾಗಿರೋ ಅಂತಹ ಎಲೆ ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಮತ್ತೆ ಗಾರ್ಡನಿಗೆ ಬಂದು ಬೇರೆ ಕೆಲಸ ಮಾಡಬೇಕು. ಹಾಗಾಗಿ ಬೆಳಗ್ಗೆ ಕಾಫಿ ಕುಡಿದ್ಬಿಟ್ಟು ಫಸ್ಟಿಗೆ ಗಾರ್ಡನಿಗೆ ಬರ್ತೀನಿ. ಒಂದು ರೌಂಡ್ ಬಂದು ಗಿಡಗಳೇನಾದರೂ ಸಮಸ್ಯೆ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅದು ಒಣಗಿರೋ ಎಲೆ ಮತ್ತು ಅದೆಲ್ಲನೂ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಹೋಗ್ತೀನಿ. ಆಮೇಲೆ ಹೋಗಿ ತಿಂಡಿ ಏನಾದರೂ ತಿಂದ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಬರಬೇಕು ಗಾರ್ಡನ್ಗೆ. ಬಂದು ಆಮೇಲೆ ಕೆಲಸಗಳೆಲ್ಲ ಮಾಡೋದು. ನೋಡಿ ಎಷ್ಟೊಂದು ಎಲೆಗಳೆಲ್ಲ ಇದೆ, ಒಣಗಿರೋ ಎಲೆ ಮತ್ತು ದಾಸವಾಳದಲ್ಲಿ ಹಳದಿ ಆಗಿರೋ ಅಂತಹ ಎಲೆಗಳು ಇದೆಲ್ಲ ಸುಮಾರು ಇತ್ತು. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿದೆ. ನೋಡಿ ಇವಾಗ ಅದು ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಂದರೆ ಇವತ್ತೇನು ಹೂವು ಹಾರ್ವೆಸ್ಟ್ ಮಾಡೋದಿಲ್ಲ, ಯಾಕೆಂದರೆ ಮೊನ್ನೆ ಮಂಗಳವಾರ ವಾರ ಮಾಡಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ. ಹಾಗಾಗಿ ಅದು ಹೂವು ಹಾರ್ವೆಸ್ಟ್ ಮಾಡಿದ್ದೆಲ್ಲ ಹಾಗೇ ಇದೆ. ಹಾಗಾಗಿ ಇವತ್ತು ಸುಮ್ಮನೆ ಯಾಕೆ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡಿಲ್ಲ. ಇವತ್ತೊಂದು ಸೀಬೆಹಣ್ಣು ಹಣ್ಣಾಗಿದೆ. ಈ ವರ್ಷದಲ್ಲಿ 3 ಹಣ್ಣೇನೋ ಹಾರ್ವೆಸ್ಟ್ ಮಾಡಿದ್ದೀನಿ. ಹಾಗಾಗಿ ನೋಡಿ ಅದು ಕೆಳಗಡೆ ಇತ್ತು, ಅದು ಕಾಣಿಸೇ ಇಲ್ಲ. ನಾನಲ್ಲಿ ಕಸ ಗುಡಿಸ್ಬೇಕಾದ್ರೆ ಕಾಣಿಸ್ತು. ಇನ್ನೂ ಸ್ವಲ್ಪ ಗುಲಾಬಿ ಹೂವೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ, ಅದು ಎಲ್ಲ ಹರಳೋಗಿತ್ತು. ಇನ್ನು ಸುಮ್ಮನೆ ಗಿಡದಲ್ಲೇ ಬಿಟ್ಟರೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ಗುಲಾಬಿ ಹೂವು ಇಷ್ಟೆಲ್ಲ ಬಿಡೋದಕ್ಕೆ ನಾನೊಂದು ಸರಿ ಪಾಟಿ ಮಿಕ್ಸ್ ಗೊಬ್ಬರ ಒಂದೊಂದು ಹಿಡಿ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಆ ಗೊಬ್ಬರದ ಪ್ರಭಾವನೇ ಇಷ್ಟೆಲ್ಲ ಹೂ ಚೆನ್ನಾಗಿ ಬಂದಿರೋದು ಗುಲಾಬಿ ಗಿಡದಲ್ಲಿ. ಗುಲಾಬಿ ಗಿಡ ಒಂದಕ್ಕೆ ಅಂತ ಅಲ್ಲ, ನೀವು ಯಾವ ಗಿಡಕ್ಕೆ ಬೇಕಾದ್ರೂ ಕೊಡ್ಬೋದು ಅದು ಪಾಟಿ ಮಿಕ್ಸ್ನ. ಇಲ್ಲ ನೀವು ಮಣ್ಣು ರೆಡಿ ಮಾಡಬೇಕಾದ್ರೂ ಅಷ್ಟೇ, ಆ ಮಣ್ಣೊಳಗೆ ಮಿಕ್ಸ್ ಮಾಡ್ಕೊಂಡು ಸಹ ಗಿಡಗಳನ್ನ ಇಡ್ಬೋದು. ತುಂಬ ಚೆನ್ನಾಗಿ ಗಿಡದಲ್ಲಿ ರಿಸಲ್ಟೂ ಸಹ ಬರುತ್ತೆ. ಇನ್ನು ನೋಡಿ ಇದು ಗೊಂಚಲು ಹೂ ಬಿಟ್ಟಿದೆ. ಒಂದೇ ರೆಂಬೆಲಿ 3 ಹೂ ಅರಳಿತ್ತು. ಹಂಗಾಗಿ ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಇದು ಡಬಲ್ ಪೆಟಲು ದಾಸವಾಳ. ಈ ಚಳಿಗಾಲದಲ್ಲೂ ನನ್ನ ಗಾರ್ಡನಲ್ಲಿ ಇಷ್ಟು ಚೆನ್ನಾಗಿ ಹೂ ಬರ್ತಾ ಇದೆ ಅಂದರೆ ನಾನು ಎಷ್ಟು ಕೇರ್ ಮಾಡ್ತೀನಿ ಅಂತ ಯೋಚನೆ ಮಾಡಿ. ನೋಡಿ ಅದರಲ್ಲೂ ಎಷ್ಟು ದೊಡ್ಡ ಸೈಜಲ್ಲಿ, ಅದರಲ್ಲೂ ಒಂದೊಂದು ಗಿಡದಲ್ಲಿ 4-5 ಹೂವು. ನೋಡಿ ನೀವೇ ನೋಡ್ತಿರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ಯಾವುದೇ ಒಂದು ಗಿಡ ಆದರೂ ಅಷ್ಟೇ, ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರು ಹೇಳ್ತಾರೆ ಚಳಿಗಾಲದಲ್ಲಿ ಹೂ ಜಾಸ್ತಿ ಬರೋದಿಲ್ಲ ಅಂತ ಹೇಳ್ತಾರೆ. ನೋಡಿ ನನ್ನ ಗಾರ್ಡನಲ್ಲಿ ಚಳಿಗಾಲದಲ್ಲೇ ಅಂದರೆ ಇವಾಗ ಜನವರಿ ತಿಂಗಳಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡ್ತಾ ಇದೆ. ಇನ್ನು ನೋಡಿ ಗಾರ್ಡನಲ್ಲಿ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಬಂದು ಇವಾಗ ನಾನು ರೊಟ್ಟಿ ಮಾಡಿದ್ದೀನಿ ತಿಂಡಿಗೆ. ಅಂದರೆ ಜಾನಿಗೆ ಊಟ ಹಾಕಿದೆ, ಫಸ್ಟ್ ಊಟ ಹಾಕಿ ಆಮೇಲೆ ನಾನು ತಿಂಡಿ ತಿನ್ನೋದು. ನೋಡಿ ಟೈಮ್ ಎಷ್ಟು 12 ಗಂಟೆ ಆಗಿದೆ. ಇಲ್ಲ ಒಂದೊಂದು ಸರಿ ಈ ಥರ ಎಲ್ಲ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ನೋಡಿ ರೊಟ್ಟಿ ಮಾಡಿದ್ದೀನಿ, ಕಾಯಿ ಚಟ್ನಿ. ಬನ್ನಿ ತಿಂಡಿ ತಿನ್ನೋಣ. ಅದು ಇದು ತಿಂಡಿ ತಿನ್ನೋ ಟೈಮ್ ಅಲ್ಲ, ಏನು ಮಾಡೋದು, ಕೆಲಸ ಅಷ್ಟೊಂದು ಇರುತ್ತೆ. ಜಾನಿಗೆ ರೊಟ್ಟಿ ಕೊಡೋಕೆ ಹೋದ್ರೆ ಅವನಿಗೆ ಬೇಡವಂತೆ. ನೋಡಿ ಚಿಕನ್ ಸಾರಲ್ಲಿ ತಿನ್ನಲ್ಲ ಅವನು, ಹಂಗಾಗಿ ಇವಾಗ ಅವನಿಗೆ ರೊಟ್ಟಿ ಎಲ್ಲ ಬೇಕಾಗಿರೋದಿಲ್ಲ. ಜಾನಿಗೆ ಊಟ ಹಾಕ್ಬಿಟ್ಟು ನಾವು ಒಳಗಡೆ ಊಟ ಮಾಡ್ತಾ ಇದ್ರೆ ಅವನು ಏನು ಮಾಡ್ತಾನೆ ಅಂದರೆ ಅಲ್ಲಿ ಹೋಯ್ತಾನೆ ಅವನು ಊಟ ತಿನ್ನೋದಕ್ಕೆ. ಅಲ್ಲಿ ಹೋಗ್ಬಿಟ್ಟು ಒಂದು ತುತ್ತು ತಿಂದ್ಬಿಟ್ಟು ಮತ್ತಿಲ್ಲಿ ನಮ್ಮ ಹತ್ರಕ್ಕೆ ಬರ್ತಾನೆ. ನನಗೆ ಬೇರೆ ಹಾಕ್ಬಿಟ್ಟು ಇವರೇನಾದ್ರು ಬೇರೆ ತಿಂತವ್ರ ಅಂತ ಬಂದು ನೋಡ್ತಾನೆ. ಆಮೇಲೆ ಇಲ್ಲ ನಾವು ಅದೇ ತಿಂತಾ ಇರೋದು ಕಣೋ ಹೋಗು ಅಂದಾಗ ಅವಾಗ ಹೋಗಿ ಊಟ ತಿಂತಾನೆ. ಎಂಥ ಕಿಲಾಡಿ ನಮ್ಮ ಜಾನಿ ಅಂದರೆ. ಸ್ನಾನ ಮಾಡ್ಸೋಕ್ಕೂ ಟೈಮ್ ಸಿಕ್ಕಿಲ್ಲ, ಅಷ್ಟು ಕೆಲಸಗಳು. ನೋಡಿ ತಿಂಡಿ ಎಲ್ಲ ತಿಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ಇನ್ನು ಸ್ವಲ್ಪ ನಾನು ಕಣ್ಣೆಲ್ಲ ಉರಿತಾ ಇತ್ತು, ಹಳ್ಳೆಣ್ಣೆ ಹಾಕೊಳ್ಳೋಣ ಅಂತ ಸ್ವಲ್ಪ ಎಣ್ಣೆ ಕಾಯಿಸಿದ್ದೀನಿ. ಹೋಗು ನಮ್ಮ ಯಜಮಾನ್ರು ಬಂದಾಗ ನೋಡಿ ಜಾನಿ ಎಷ್ಟು ಇದು ಮಾಡ್ತಾ ಇದ್ದಾನೆ ಅಂತ. ಅಲ್ಲಿ ಗಾಡಿ ಆರನ್ ಮಾಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಇವನಿಗೆ ಬತ್ತವ್ರೆ ಅಂತ ಅಂದ್ಬಿಟ್ಟು. ಅಂದರೆ ನಮ್ಮ ಮಗನ ಗಾಡಿ ಆರನ್ನು, ನಮ್ಮ ಮನೆಯವ್ರ ಗಾಡಿ ಆರನ್ನು, ನಮ್ಮ ಮಂಜುನ ಗಾಡಿ ಆರನ್ನು, 3 ಜನದ ಗಾಡಿ ಆರನ್ನು ಕಂಡಿಡ್ಕೊಬಿಟ್ಟವ್ನು ಇವನು. ಗಾಡಿ ಆರನ್ ಮಾಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಮಾತೊಂದು ಬರಲ್ಲ ಜಾನಿಗೆ. ಹೆಂಗೆ ಕಂಪ್ಲೇಂಟ್ ಹೇಳ್ತಾನೆ ನೋಡಿ, ಕೇಳಿಸ್ಕೊಳ್ಳಿ.
ಇವನಿಗೆ ಅಂತಲೇ ಚಕ್ಲಿ ತಗೊಬಂದವ್ರೆ ನೋಡಿ. ಹೊರಗಡೆಯಿಂದ ಬಂದ ತಕ್ಷಣವೇ ಇವನಿಗೆ ಏನಾದರೂ ತಿಂಡಿ ಕೊಡಬೇಕು ನಾವು. ನಾನು ಅಂಗಡಿಗೆ ಹೋದಾಗಲೂ ಅಷ್ಟೇ, ನಮ್ಮ ಮನೆಯವ್ರು ಏನಾದರೂ ಡ್ಯೂಟಿಯಿಂದ ಬಂದಾಗ್ಲೂ ಅಷ್ಟೇ ಇವನಿಗೆ ಅಂತಲೇ ತಿಂಡಿ ತಗೊಬರ್ತಾರೆ ನೋಡಿ. ಚಕ್ಲಿ ಕೊಟ್ಟರೆ ಇವನಿಗೆ ತುಂಬ ಇಷ್ಟ. ನಮ್ಮ ಜಾನಿಗೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಅಂದರೆ ಅವನಿಗೆ ತುಂಬ ಇಷ್ಟ ನೋಡಿ. ಅಲ್ಲಿ ಕೊಟ್ಟಿದ ತಕ್ಷಣವೇ ಇಲ್ಲ ಅಲ್ಲಿ ರೂಮ್ ಒಳಗೆ ಓಡೋಗ್ತಾನೆ, ಇಲ್ಲ ಅಂದರೆ ಇಲ್ಲಿ ದಿವಾನದ ಮೇಲೆ ಕೂತ್ಕೊಂಡು ತಿಂತಾನೆ. ಅದು ಏನೋ ಗೊತ್ತಿಲ್ಲ ಅವನಿಗೆ ಚಕ್ಲಿ ಅಂದರೆ ಅಷ್ಟು ಇಷ್ಟ ಅವನಿಗೆ. ಹಂಗಾಗಿ ನಾವು ಅವನಿಗೋಸ್ಕರನೇ ತಗೊಬಂದಿಡ್ತೀವಿ. ಈ ಚಿಕ್ಕ ಮಕ್ಕಳು ಮನೇಲಿದ್ದಾಗ ತಿಂಡಿ ಎಲ್ಲ ತಗೊಬಂದಿಡ್ತಾರಲ್ಲ, ಅದೇ ರೀತಿಯೇ ನಾವು ಜಾನಿನ ನಮ್ಮ ಮಗನಿಗಿನ್ನ ಹೆಚ್ಚಾಗಿ ನಾವು ಪ್ರೀತಿ ಮಾಡ್ತೀವಿ, ನೋಡ್ಕೊತೀವಿ. ಒಂದು ಟೈಮಲ್ಲಿ ಜಾನಿ ನನ್ನ ಗಿಡಗಳು ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ನಾನೇ ಇರ್ತಿರ್ಲಿಲ್ವೇನೋ. ಭಾಗ್ಯ ಅನ್ನೋಳು ಒಬ್ಬಳು ಇದ್ದಾಳೆ ಅನ್ನೋದೇ ಮರ್ತೇ ಹೋಗ್ತಿತ್ತೋ ಏನೋ ಗೊತ್ತಿಲ್ಲ. ಇನ್ನು ನೋಡಿ ಸ್ವಲ್ಪ ನಮ್ಮ ಯಜಮಾನ್ರು ಬಂದ್ರಲ್ಲ, ಅವ್ರಿಗೆ ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಇವಾಗ ಬಂದಿದ್ದೀನಿ. 2 ಗಂಟೆ ಗಾರ್ಡನಿಗೆ ಬಂದಿದ್ದೀನಿ ಕೆಲಸ ಮಾಡೋದಕ್ಕೆ. ಇನ್ನೂ ಸ್ವಲ್ಪ ಸುಮಾರು ಸೇವಂತಿಗೆ ಸಸಿಗಳಿದ್ದಾವೆ, ಅವೆಲ್ಲನೂ ಬೇರೆ ಈ ಥರ ಪಾಟಲ್ಲಿ ಶಿಫ್ಟ್ ಮಾಡಬೇಕು ನೋಡಿ. ಇನ್ನು ಸುಗಂಧರಾಜ್ ಗೆಡ್ಡೆ ನಮ್ಮ ತಂಗಿ ತಂದು ಕೊಟ್ಟಿದ್ಲು, ಅದು ಇವಾಗ ಹೂ ಸ್ಟಾರ್ಟ್ ಆಗಿದೆ. ನೋಡೋಣ, ನಾನು ಇದು ಫಸ್ಟ್ ಟೈಮು ಸುಗಂಧರಾಜ್ ಗೆಡ್ಡೆ ಹಾಕಿರೋದು. ಚೆನ್ನಾಗಿ ಬರ್ತಾ ಇದೆ, ಹೂವು ಸ್ಟಾರ್ಟ್ ಆಗಿದೆ ಇವಾಗ. ಇನ್ನು ಇದು ಗುಲಾಬಿ ಅಂತೂ ತುಂಬಾ ಚೆನ್ನಾಗಿದೆ. ಈ ಕಲರ್ ನಾನು ತುಂಬ ಕಡೆ ಹುಡುಕಿ ತೊಗೊಬಂದು ಹಾಕಿದ್ದೆ. ಇವಾಗ ಅಂದರೆ ತುಂಬ ಚೆನ್ನಾಗಿ ಹೂವು ಸಹ ಬರ್ತಾ ಇದೆ. ಅಂದರೆ ಈ ಕಲರಲ್ಲಿ ಒಂದಿದೆ ಗುಲಾಬಿ ಗಿಡ, ರೆಡ್ಡಲ್ಲಿ ಮತ್ತು ಆರೆಂಜು ಈ ಕಲರ್ ಇವಾಗ ತೋರಿಸಿದ್ನಲ್ಲ ಅದರಲ್ಲಿ ಒಂದೊಂದೇ ಗಿಡ ಇರೋದು. ಇನ್ನು ದಾಸವಾಳದಲ್ಲೂ ಅಷ್ಟೇ ಒಂದೊಂದೇ ಗಿಡ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡಿ ತಗೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬರೀ ವಾಟ್ಸಪ್ ಮಾತ್ರ, ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ. ಬೇಕು ಅನ್ನೋರು ಬೇಗ ಬುಕ್ ಮಾಡಿ ತಗೊಳ್ಳಿ. ಯಾವುದೇ ಒಂದು ಗಿಡಗಳಾದ್ರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾಯಂಕಾಲ ಸ್ವಲ್ಪ ಸೇವಂತಿಗೆ ಗಿಡಗಳನ್ನೆಲ್ಲನೂ ಬೇರೆ ಪಾಟಕ್ಕೆ ಶಿಫ್ಟ್ ಮಾಡಿ ಗಾರ್ಡನ್ನಲ್ಲಿ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿ, ಅಂದರೆ ಟೈಮ್ ಆಗೇ ಹೋಯ್ತು, 6:30 ಆಯಿತು. ಇನ್ನು ನೋಡಿ ಇದೊಂದು ಚಿಕ್ಕ ಮಳ್ಳೆ ಗಿಡ ಕಟಿಂಗ್ ಇಟ್ಟಿದೆ ನೋಡಿ, ಅದರಲ್ಲಿ ಹೂವು ಸಹ ಸ್ಟಾರ್ಟ್ ಆಗಿದೆ. ಅಂದರೆ ಸ್ವಲ್ಪ ಕಟಿಂಗ್ಗಳು ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಸ್ವಲ್ಪ ಗೊಬ್ಬರ ಏನಾದರೂ ಕೊಡಬೇಕು. ಇನ್ನು ನೋಡಿ ಟೈಮ್ ನೋಡಿ 6:30 ಆಗಿತ್ತು. ಅಂದರೆ ಬೀದಿ ಲೈಟೆಲ್ಲ ಹತ್ತಿದೆ ನೋಡಿ, ಅದು ತುಂಬ ಕತ್ಲೆ ಆಗಿದೆ ಮೋಡ ಮುಚ್ಕೊಂಡಾಗೆ. ಹಾಗಾಗಿ ಅದು ಸರಿ ಕಾಣಿಸ್ತಾ ಇಲ್ಲ, ನಾನು ಸರಿ ಕಾಣಿಸ್ತಾ ಇಲ್ಲ. ಇನ್ನು ಟೈಮ್ ಆಯಿತು, ಇನ್ನೇನು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಹೊರಟಿದ್ದೀವಿ. ಇನ್ನು ಜಾನಿ ನೋಡಿ ನಾನು ಬರೋವರೆಗೂ ವೆಯ್ಟ್ ಮಾಡ್ತಿರ್ತಾನೆ. ಎಲ್ಲಿಗೆ ಹೋಗ್ತಾ ಇರ್ತಾನ, ಅಲ್ಲಿ ಹೋಗಿ ನಿಂತ್ಕೊಂಡು ನೋಡೋದು ಬರ್ತಾವಳೋ ಇಲ್ವೋ ಅಂತ ನೋಡಿ. ಅಲ್ಲಿ ಹಿಂತಿರುಗಿ ನೋಡ್ತಾನೆ. ನಾನು ಬರ್ತಾ ಇದ್ದೀನಿ ನಡಿಯಪ್ಪ ಅಂದಮೇಲೆ ಹೋಗ್ತಾನೆ. ಹೋಗಿ ನೋಡಿ ಮೊದಲು ಅವನು ಇರಬೇಕು ಡೋರ್ ಹತ್ರ. ಫಸ್ಟು ಬೀಗ ತೆಗ್ದಿದ ತಕ್ಷಣ ಅವನು ಒಳಗಡೆ ಹೋಗಬೇಕು, ಆಮೇಲೆ ಅವನ ಹಿಂದೆ ನಾನು ಹೋಗಬೇಕು. ಇದೇ ರೀತಿ ಡೈಲಿ ಅವ್ನು ಮಾಡೋದು. ಗಾರ್ಡನಲ್ಲಿ ಇದ್ದಾಗಲೂ ಅಷ್ಟೇ, ಬಾರಪ್ಪ ಮನೆಗೆ ಹೋಗೋಣ ಅಂದರೆ ಸಾಕು, ಅವಾಗ ಬರ್ತಾನೆ ಅವನು ನೋಡಿ. ಇವಾಗ ಡೋರ್ ಮುಂದೆ ನಿಂತಿರ್ತಾನೆ, ಫಸ್ಟು ರೆಡಿ ಇರ್ತಾನೆ. ನಾನು ಡೋರು ತೆಗೆದ ತಕ್ಷಣ ಫಸ್ಟ್ ಅವನು ಹೋಗಬೇಕು, ಆಮೇಲೆ ನಮಗೆ ಮಿಕ್ಕದವರಿಗೆಲ್ಲ ಒಳಗಡೆ ಹೋಗೋದಕ್ಕೆ ಎಂಟ್ರಿ, ಇಲ್ಲ ಅಂದರೆ ಎಂಟ್ರಿ ಇರೋದಿಲ್ಲ. ಆ ಜನ್ಮದ ಋಣಾನು ಬಂದಾಗ ಏನೋ ಜಾನಿ ಈ ಜನ್ಮದಲ್ಲಿ ಸಿಕ್ಕಿದ್ದಾನೆ ಮಗನಾಗಿ ನೋಡಿ. ಕತ್ಲೆ ಆಯಿತು ಮನೆಗೆ ಬಂದಾಗ ನೋಡಿ. ಇವಾಗ ಬಂದು ಲೈಟ್ ಹಾಕಿ ಕಸ ಗುಡ್ಸೋಕ್ಕೂ ಆಗಲಿಲ್ಲ, ಟೈಮ್ ಆಗುತ್ತಲ್ಲ ಅಂತ ಇನ್ನೇನು ಬೆಳಗ್ಗೆ ಗುಡ್ಸೋಣ ಅಂತ ಸುಮ್ಮನೆ. ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.